ಬಿಬಿಎಂಪಿ ವಿಭಜನೆಗೆ ಆಕ್ರೋಶ ಹೆಚ್ಚಾಗ್ತಾ ಇದೆ. ಬಿಬಿಎಂಪಿ ಕಚೇರಿಯ ಮುಂದೆ ವಾಟಾಳ್ ನಾಗರಾಜ್ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಬಿಬಿಎಂಪಿ ವಿಭಜನೆಗೆ ಆಕ್ರೋಶ ಹೆಚ್ಚಾಗಿರುವಂತದ್ದು. ಬಿಬಿಎಂಪಿ ಕಚೇರಿಯ ಮುಂದೆ ವಾಟಾಳ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಿರುವಂತದ್ದು. ಬಿಬಿಎಂಪಿ ವಿಭಜನೆ ಬೇಡ ಅಂತ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ 4 ಭಾಗ ಮಾಡದಂತೆ ಆಗ್ರಹವನ್ನ ಮಾಡಿದ್ದಾರೆ ವಾಟಾಳ್ ನಾಗರಾಜ್. ಬೆಂಗಳೂರು ಈಗಾಗಲೇ ಪರಭಾಷಿಕರ ಕೈಯಲ್ಲಿದೆ. ಪರಭಾಷೆಯವರು ಮೇಯರ್ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗ್ತಾ ಇದೆ. ಭಾಗ ಮಾಡಿದ್ರೆ ಅನುಕೂಲಕ್ಕಿಂತ ಅಪಾಯವೇ ಹೆಚ್ಚು ಅಂತ ವಾಟಾಳ್ ನಾಗರಾಜ್ ಕಿಡಿಕಾರಿದ್ದಾರೆ. ಈ ಒಂದು ಬಿಬಿಎಂಪಿಯ ವಿಭಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡಿ 4 ಭಾಗ, ಇನ್ನೂ 4 ಜನ ಅಡಿಷನಲ್ ಉಪ ಕಮಿಷನರ್ ಆಗಬೇಕಾದ್ರೆ ನೇಮಕ ಮಾಡಿ. 4 ಭಾಗ, 200 ಜನ ಬೇಡ, 100 ಜನ ಸಾಕು. ಅಧಿಕಾರ ಕೊಡಿ ಅವರಿಗೆ. ಪ್ರತಿಯೊಬ್ಬ ಸದಸ್ಯರಿಗೂ ಭಾರಿ ಅಧಿಕಾರ ಕೊಡಿ. ಆಯಾ ಕ್ಷೇತ್ರದಲ್ಲಿ ಅವರು ಚೆನ್ನಾಗಿ ಕೆಲಸ ಮಾಡತಕ್ಕಂಥ ಅಧಿಕಾರ ಕೊಡಿ. ಇನ್ನೂ 4 ಜನ ಅಡಿಷನಲ್ ಉಪ ನಾಡಪ್ರಭು ಕೆಂಪೇಗೌಡ ಕಟ್ಟಿದ ಬೆಂಗಳೂರನ್ನ 4 ಭಾಗಗಳನ್ನಾಗಿ ವಿಭಜನೆ ಮಾಡಲು ಮುಂದಾಗಿರ್ತಕ್ಕಂಥ ಸರ್ಕಾರದ ನಿರ್ಧಾರಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಕನ್ನಡಪರ ಹೋರಾಟಗಾರರಾದಂತಹ ಹಾಗೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿರುವಂಥದ್ದು. ಬಿಬಿಎಂಪಿ ವಿಭಜನೆ ಬೇಡ ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ 4 ಭಾಗ ಮಾಡಬಾರ್ದು. ಬೆಂಗಳೂರು ಈಗಾಗಲೇ ಪರಭಾಷಿಕರ ಕೈಯಲ್ಲಿದೆ. ಪರಭಾಷೆಯವರು ಮೇಯರ್ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗುತ್ತೆ. ಹೀಗಾಗಿ ಭಾಗ ಮಾಡಿದ್ರೆ ಅನುಕೂಲಕ್ಕಿಂತ ಅಪಾಯವೇ ಹೆಚ್ಚಾಗುತ್ತದೆ. ಹೀಗಾಗಿ 4 ಭಾಗ ಬೇಡ ಅಂತ ವಾಟಾಳ್ ನಾಗರಾಜ್ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು.